ನಿಮ್ಮ ಜೀವನನ ಹೆಚ್ಚು ಪ್ರಭಾವಿಸುವಂಥ ವ್ಯಕ್ತಿ ಯಾರು ಗೊತ್ತಾ? ನಿಮ್ಮ ತಂದೆ ತಾಯಿ ಅಲ್ಲ, ನಿಮ್ಮ ಮಕ್ಕಳು ಕೂಡ ಅಲ್ಲ. ಹಾಗಾದರೆ ಯಾರು? ಅದು ನಿಮ್ಮ ಜೀವನ ಸಂಗಾತಿ. ಒಮ್ಮೆ ಯೋಚಿಸಿ ನೋಡಿ, ಹುಟ್ಟಿದ ನಂತರ ಕೆಲವು ವರ್ಷಗಳ ಕಾಲ ಅಜ್ಜ ಅಜ್ಜಿ ಜೊತೆ ಇರ್ತೀವಿ. ನಂತರ ಸುಮಾರು 15-20 ವರ್ಷಗಳ ಕಾಲ ತಂದೆ ತಾಯಿಗಳ ಜೊತೆ, ಅಣ್ಣ ಜೊತೆ, ಅಕ್ಕ ತಂಗಿ ಜೊತೆ ಬೆಳಿತೀವಿ. ಮದುವೆ ಆದ ನಂತರ ಮಕ್ಕಳ ಜೊತೆ ಜಾಸ್ತಿ ಸಮಯ ಕಳಿತೀವಿ. ಆದರೆ ಮಕ್ಕಳು ಕೂಡ ಒಂದು ಹಂತದ ನಂತರ ತಮ್ಮದೇ ಜೀವನನ ಕಟ್ಕೊಳ್ತಾರೆ. ಅವರ ಓದು, ಉದ್ಯೋಗ ಅಥವಾ ಮದುವೆ ಕಾರಣದಿಂದ ತಮ್ಮ ದಾರಿ ಹಿಡಿತಾರೆ. ಆದರೆ ನಿಮ್ಮ ಜೀವನ ಸಂಗಾತಿ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಸುಮಾರು ನೀವು 25 ಅಥವಾ 30ಕ್ಕೆ ಮದುವೆ ಆದರೆ, ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿ ನಡೆದರೆ, ಉಳಿದ 40, 50 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ನಿಮ್ಮ ಸಂತೋಷ, ನಿಮ್ಮ ಮನಸ್ಸಿನ ನೆಮ್ಮದಿ, ಆರೋಗ್ಯ, ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಸಕ್ಸಸ್ಸು, ಇದರೆಲ್ಲದ್ರ ಮೇಲೆ ನಿಮ್ಮ ಪಾರ್ಟ್ನರು ಪ್ರಭಾವ ಬೀರ್ತಾರೆ. ಅವರ ಮೌಲ್ಯಗಳು, ಅವರ ಸ್ವಭಾವ, ರೆಸ್ಪೆಕ್ಟ್ ಕೊಡ್ತಾರಾ, ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರಾ, ಅವರು ಜೀವನವನ್ನು ಯಾವ ರೀತಿ ನೋಡ್ತಾರೆ, ಅವ್ರ ದೃಷ್ಟಿಕೋನ ಏನು, ಇದನ್ನೆಲ್ಲದನ್ನು ನೋಡಬೇಕಾಗುತ್ತೆ. ಲೈಫ್ ಲಾಂಗ್ ಇದ್ದಾಗ ನೀವು ಆಯ್ಕೆ ಮಾಡೋ ಸಂಗಾತಿಯೇ ನಿಮ್ಮ ಜೀವನದ ಗುಣಮಟ್ಟವನ್ನು ತುಂಬ ಸರಿ ನಿರ್ಧಾರ ಮಾಡ್ತಾರೆ. ನಿಮ್ಮದೇನಾದರೂ ಬೇರೆ ಡೈವರ್ಸ್ ಒಪಿನಿಯನ್ ಇದೆ ಅಂತ ಅನ್ಸುತ್ತಾ? ಲೈಕ್ ಮಾಡಿ, ಕಮೆಂಟ್ನಲ್ಲಿ ತಿಳಿಸಿ.